ಎಲ್ಲ ಸೋಮ ಯಾವುದು ಗೆಟಪ್ ಹಾಕಿಲ್ಲ ಇವತ್ತು. ಯಾರು ಸರ್ ನೀವು? ಗೊತ್ತಾಗ್ಲಿಲ್ಲ. ಏನಿಲ್ಲ ಅಂಕೇಳಿ, ನಾನ್ಲಾ ನಿಮ್ಮ ಅಣ್ಣ ನಾಗೇಗೌಡ. ಸರ್ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅನಾಥ. ಏನಂದ ಇವನು ಹಿಂಗಾಡ್ತವನೆ? ಪರಶು, ಶಿವು ಪಾರು ಮದ್ವೆಯಲ್ಲಿ ನಿಮ್ಮಪ್ಪ ಶಿವು ಪಾದ ತೊಳೆದು ವರಪೂಜೆ ಮಾಡ್ಬೇಕಿತ್ತು, ಆದ್ರೆ ಈಗ ಶಿವನೇ ಅವ್ರ ಮಗನ್ ಪಾದ ಪೂಜೆ ಮಾಡ್ತಾವ್ರೆ. ಎಂತ ದೃಶ್ಯ ಅಲ್ವಾ? ನಿಜ ಕಣ್ಲಿಲ್ಲ. ನಮ್ಮ ವೀರಭದ್ರಯ್ಯನವ್ರು ಅಂದ್ರೆ ಏನು, ಅವ್ರ ವರ್ಚಸ್ಸು ಅಂದ್ರೆ ಏನು. ಆದ್ರೆ ದೇವರು ಅವ್ರು ಮಾಡೋಕ್ಕಾಗದೇ ಇರೋ ಕೆಲಸನ ನಮ್ಮ ಶಿವ ಕೈಲಿ ಮಾಡಿಸ್ತಾನೆ. ಅದು ಆಚಾರನಾದರೂ ಆಗಿರ್ಬೋದು, ಆಡಳಿತನಾದರೂ ಆಗಿರ್ಬೋದು, ಅಲ್ವಾ ಯಜಮಾನ್ರೆ? ಮಾದಪ್ಪಣ್ಣ, ನಮ್ಮ ಕೈಲಲ್ಲೇನಿದೆ, ಎಲ್ಲ ಮಾಕಾಳ ಒಂದೇ ಅಲ್ವಾ? ಹೌದಪ್ಪ, ಇದುವರೆಗೂ ಮಾಡಿರೋದೆಲ್ಲ ಮಾಕಾಳವನೇ. ಇಷ್ಟೇ ಅಲ್ಲ, ಇನ್ನು ಮುಂದೆನೂ ತುಂಬ ಮಾಡೋದಿದೆ. ಪರಶು, ಕೂತ್ಕೊಪ್ಪ. ಶಿವು, ಪಾರು, ಕುಂತ್ಕೊಳ್ಳಿ. ಅಲ್ಲ ಪರಶೋಣ, ಈಗ ಪಾತ್ ಪೂಜೆ ಮಾಡ್ಬೇಕಾದ್ರೆ ಕಾಲ್ಗೆ ಕಚ್ಚುಗುಳಿ ಕೊಟ್ಟಂಗಾಗಲ್ವಾ? ಸೀನಾ, ನಿನಗ್ ಮದ್ವೆ ಆಗಿದ್ರು ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಲ್ವಾ? ಮದುವೆ ಆಗೈತೆ, ಆದ್ರೆ ಶಾಸ್ತ್ರ ಮಾಡಿಲ್ವಲ್ಲ, ಅದಕ್ಕೆ ಪಾಪ ನಮ್ಮ ಅಳಿಯಂದ್ರಿಗೆ ಏನು ಗೊತ್ತಾಗಕ್ಕಿಲ್ಲ. ಪರ್ಸು, ನಿಂಗೆ ಕಚಗುಳಿ ಆದ್ರೆ ನೀನು ಶಿವನಿಗೆ ಕಚಗುಳಿ ಕೊಟ್ಬಿಡು, ಮುಯ್ಯಿಗೆ ಮುಯ್ಯಿ ಸರಿ ಹೋಯ್ತವೆ. ಒಂದು ನಿಮಿಷ, ನಾನೇನೋ ಹೇಳ್ಬೇಕು, ಅದರಿಂದ ಯಾರು ಬೇಜಾರು ಮಾಡ್ಕೋಬೇಡಿ. ನನ್ನ ಜೀವನದಲ್ಲಿ ಒಳ್ಳೆತನ ಅಂದ್ರೇನು, ಸಂಬಂಧ ಅಂದ್ರೇನು, ಇದನ್ನೆಲ್ಲಾನು ತಿದ್ದು ಬುದ್ಧಿ ಹೇಳಿದ್ದು ನನ್ನ ತಂಗಿ ಪಾರು ಮತ್ತು ಶಿವ. ಅದಕ್ಕೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಬುದ್ಧಿ ಕಲಿಸ್ತವ್ರನ್ನ ಸಂಬಂಧಕ್ಕಿಂತ ಹೆಚ್ಚಾಗಿ ಒಬ್ಬ ಗುರುಗಳ ಸ್ಥಾನದಲ್ಲಿ ಕೂರಿಸಿ ನಾನೇ ಇವತ್ತು ಇವ್ರ ಪಾದ ಪೂಜೆ ಮಾಡಬೇಕು ಅಂದ್ಕೊಂಡಿವ್ನಿ. ದಯವಿಟ್ಟು ದಮ್ಮಯ್ಯ ಅಂತೀನಿ, ಇದಕ್ಕೆ ಯಾರು ಅಡ್ಡಿ ಮಾಡಬೇಡಿ. ಅಯ್ಯೋ ಮಕ್ಕಳವ, ಎಲ್ಲನೂ ಉಂಟಾ? ನಾವು ನಿನ್ ಪಾದ ಪೂಜೆ ಮಾಡ್ಬೇಕಲ್ಲ? ಅದ್ರಲ್ಲೂ ಅಣ್ಣ ತಂಗಿ ಪಾದ ಮುಟ್ಟದ? ತೆಪ್ಪೇನೈತೆ ಪಾರು, ನೀನ್ ನನ್ನ ತಂಗಿ ಶಿವ ನಿನ್ ಗಂಡ ಅನ್ನೋದನ್ನ ಪಕ್ಕಕ್ಕಿಟ್ಟು ನೋಡು. ನಾನು ನಿಮ್ಮಿಂದ ಏನೇನೆಲ್ಲ ಕಲ್ತಿಲ್ಲ, ತಾಳ್ಮೆ, ದಾನ, ಧರ್ಮ, ಒಳ್ಳೆತನ, ಅದೇನೋ ಅಂತಾರಲ್ಲ, ಸಹನೆ, ಇನ್ನು ಏನೇನೆಲ್ಲ ಕಲ್ತಿಲ್ಲ. ಅದಕ್ಕಾದ್ರೂ ನೀವು ಒಪ್ಕೊಳ್ಳೇಬೇಕು. ನಾನಂತೂ ಒಪ್ಪಲ್ಲ. ಆದ್ರೆ ನಾನು ಒಪ್ತೀನಪ್ಪ. ನಾನು ಒಪ್ತೀನಿ. ಎಲ್ರೂ ಒಪ್ಪದ್ಮೇಲೆ ಬೇಡ ಯಾಕಂತೀಯ? ಕೂತ್ಕೊಳ್ಳಪ್ಪ. ಪರಶು ಆಸೆ ಪಟ್ಟವನೇ, ಅವನ ಉದ್ದೇಶ ಒಳ್ಳೇದೇ ಐತೆ. ನಡೀಲಿ. ಗೊರ್ಕೆ, ನೀವು ಶಿವ ಬಾರ್ಲ ಪಾರು, ಬಾ. ಅಲ್ಲ ಅದಕ್ಕೆ ಕೂತ್ಕೋ. ಇದೊಂಥರ ಬಾ ಶಿವ.
ತನನ ಧಿಂ ತನನ ಧಿಂ ತನನ ಧಿಂ ತನನ ಧಿಂ ತನನ ಧಿರನ ಧಿಂ ತನನ ಧಿಂ ತನನ ಧಿಂ ತನನ ಧಿಂ ತನನ ಧಿಂ ತನನ ಧಿಂ ತನನ ಧಿರನ. ಆ ಹುಡುಗಿನ ಕರೆಸ್ಬೋದು. ಸರಸ್ವತಿ ಕಣ್ಣೋ